ಗ್ರಾಮೀಣ ಸೊಗಡಿನ ಜಾತ್ರೋತ್ಸವಗಳು ಸಂಸ್ಕೃತಿಯ ಮಿಲನವಾಗಿದ್ದ ಪ್ರಸ್ತುತ ದಿನಗಳಲ್ಲಿ ಜಾತ್ರೋತ್ಸವಗಳು ಮೋಜು ಮಸ್ತಿ ಮಾಡುವ ಸ್ಥಳವಾಗ್ತಾ ಇರುವುದು ಕಳವಳಕಾರಿಯ ವಿಷಯವಾಗಿದೆ ಎಂದು ಕೊಡ್ಲಿಪೇಟೆ ಕಲ್ಲುಮಠದ ಮಹಾಂತ ಸ್ವಾಮೀಜಿಯವರು ವಿಷಾದ ವ್ಯಕ್ತಪಡಿಸಿದರು. ಗುಡುಗಳಲೆ ಜಾತ್ರಾ ಮೈದಾನದಲ್ಲಿರುವ ಶ್ರೀ ಜಯದೇವ ಜಾತ್ರಾ ಕಲಾ ವೇದಿಕೆಯಲ್ಲಿ 82ನೇ ಗುಡುಗಳಲೆ ಶ್ರೀ ಜಯದೇವ ಜಾನುವಾರುಗಳ ಜಾತ್ರೆಯ ಮುಕ್ತಾಯ ಸಮಾರೋಪ ಕಾರ್ಯಕ್ರಮವನ್ನು ಜಾತ್ರಾ ಮೈದಾನದ ಕಲಾ ವೇದಿಕೆಯಲ್ಲಿ ಬುಧವಾರ ಉದ್ಘಾಟಿಸಿ ಅವರು ಆಶೀರ್ವಚನ ನೀಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಜಾತ್ರೋತ್ಸವಗಳಂತಹ ಸಂಸ್ಕೃತಿಯಿಂದ ಕಾಪಾಡಿಕೊಂಡು ಬರ್ತಾ ಇದ್ದು, ಗ್ರಾಮೀಣ ಭಾಗದ ರೈತಾಪಿ ಜನರು ವರ್ಷಪೂರ್ತಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ವರ್ಷಕ್ಕೊಮ್ಮೆ ರೈತರು ಜಾತ್ರೆಗಳನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಇಂತಹ ಜಾತ್ರೆಗಳಲ್ಲಿ ಜನರು ರೈತರು ಸೇರುವ ಸಾಂಸ್ಕೃತಿಕ ವ್ಯವಸ್ಥೆಯಾಗಿತ್ತು. ಆದರೆ ಇಂದು ಜಾತ್ರೋತ್ಸವಗಳನ್ನು ಮೋಜಿನ ವ್ಯವಸ್ಥೆಯನ್ನಾಗಿ ಮಾರ್ಪಾಡಾಗಿರುವುದು ವಿಷಾದನೀಯವೆಂದರು. ಜಾತ್ರೆಗಳಲ್ಲಿ ಎಲ್ಲ ಜಾತಿ ಜನಾಂಗದವರು ಒಟ್ಟಾಗಿ ಸೇರುವ ರಥೋತ್ಸವ ಸಂಸ್ಕೃತಿಯನ್ನು ಸಮ್ಮಿಲನಗೊಳಿಸುವ ಕೇಂದ್ರವಾಗಿದೆ. ಆದರೆ ಇಂದು ನಶಿಸುತ್ತಿರುವ ಜಾತ್ರೋತ್ಸವಗಳನ್ನು ಉಳಿಸಲು ಇಂದಿನ ಪೀಳಿಗೆ ಪ್ರಯತ್ನಿಸಿದರೆ ಮಾತ್ರ ಜಾತ್ರೆಯಂತಹ ಸಂಸ್ಕೃತಿ ಉಳಿಯಲು ಸಾಧ್ಯವಾಗುತ್ತೆ. ಜಾತ್ರಾ ಮೈದಾನದಲ್ಲಿ ಮರಗಿಡಗಳನ್ನು ನೆಡಬೇಕು, ಜಾತ್ರೆ ನಶಿಸಿ ಹೋಗದಂತೆ ನೋಡಿಕೊಳ್ಳಬೇಕೆಂದರು. ಒಬ್ಬರನ್ನ ನೇಮಕ ಮಾಡಿದರೆ ಅವರು ನೋಡ್ಕೊತಾರೆ. ಇಲ್ಲದೆ ಹೋದರೆ ನೋಡೋರು ಯಾರು? ವರ್ಷಕ್ಕೊಂದ್ಸರಿ ಬರ್ತೀರಿ, ಅವು ಗಿಡ ಇದಾವಿಲ್ಲ ಅಂತ ನೋಡ್ತೀರಿ, ಹೋಗಿರ್ತವೆ ಅವು ಗಿಡ, ಮತ್ತೆ ಹಾಕ್ತೀರಿ, ಮತ್ತೆ ಹೋಗ್ತಾರೆ. ಇದು ಆಗಬಾರ್ದು. ಅದು ಪಾಲನೆ ಮುಖ್ಯ. ಯಾಕಂದರೆ ನೀರು ಗೊಬ್ಬರ ಇಲ್ಲದೆ ಇದ್ದರೆ ಯಾವುದೂ ಮನುಷ್ಯರೂ ಬೆಳೆಯಲ್ಲ, ಗಿಡನೂ ಬೆಳೆಯಲ್ಲ. ಹಾಗಾಗಿ ಅವನ್ನ ನೋಡ್ಕೊಳಕ್ಕೆ ಬೇಕಾಗುತ್ತೆ. ಆ ದಿಸೆಯಲ್ಲಿ ಈ ಸಭೆಯಲ್ಲಿ ಆಟಗಳನ್ನು ಆಡಿದವರಿಗೆ ಬಹುಮಾನಗಳನ್ನು ಕೊಡುವಂಥ ಕಾರ್ಯಕ್ರಮ ಇರುತ್ತೆ. ಯಾಕಂದರೆ ಆಟಗಳು ನಿನ್ನೆ ರಾತ್ರಿವರೆಗೂ ಆಟ ಆಡಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ. ಆಟಗಳು ಬೇಕು ಜೀವನದಲ್ಲಿ. ಮಕ್ಕಳಷ್ಟೇ ಅಂತ ಅಲ್ಲ, ದೊಡ್ಡವರು ಸಹಿತ ಆಡ್ಬೋದು. ಅದಕ್ಕೆ ವಯೋಮಿತಿ ಇಲ್ಲ. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಮ್ಮ ದೇಹ ಚಟುವಟಿಕೆಯಿಂದ ಕೂಡಿರಬೇಕು. ಅದಕ್ಕೋಸ್ಕರ ಆಟಗಳು ಬೇಕು. ಆಟಗಳು, ಇವು ಪಾಠಗಳು ಮತ್ತು ನೋಟಗಳು, ಇವು ಮೂರುಗಳ ಸಂಗಮವೇ ಒಂದು ಜಾತ್ರೆ. ನಮ್ಮ ಮನಸ್ಸು ಶುದ್ಧವಾಗಿರಬೇಕಾದ್ರೆ ಕಣ್ಣು ಶುದ್ಧವಾಗಿರಬೇಕು. ಕಣ್ಣು ಶುದ್ಧವಾಗಿರಬೇಕಾದ್ರೆ ಚೆಂದಾಗಿರುವಂಥ ಪರಿಸರವನ್ನು ನೋಡಬೇಕು, ಹಸಿರನ್ನು ನೋಡಬೇಕು. ಹಸಿರೇ ಕಾಣ್ತಾ ಇಲ್ಲ ಈ ಮೈದಾನದಲ್ಲಿ. ಹಾಗಾಗಿ ಮರಗಳನ್ನು ಬೆಳೆಸಿದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ದೇಹಕ್ಕೂ ಒಳ್ಳೆಯದು, ಮನಸ್ಸಿಗೂ ಒಳ್ಳೆಯದು, ತಂಪಾಗುತ್ತೆ. ಸ್ವಾಮೀಜಿಗಳು ಹೇಳಿದಂತೆ ಆಮ್ಲಜನಕದ ಕೊರತೆ ತುಂಬ ಆಗ್ತಾ ಇದೆ. ಆಮ್ಲಜನಕವನ್ನು ಹೆಚ್ಚು ಉತ್ಪತ್ತಿ ಮಾಡುವಂತಹ ಮರಗಳನ್ನು ಬೆಳೆಸಬೇಕು. ಅವು ಯಾವುದು ಅಂತಂದರೆ ಅರಳಿ ಮರ, ಅಂದರೆ ಅಶ್ವತ್ಥ ವೃಕ್ಷ ಅಂತ. ಅದು ಆಮ್ಲಜನಕವನ್ನು ಹೇರಳವಾಗಿ ಕೊಡುತ್ತೆ. ಅವುಗಳ ಸಂಖ್ಯೆ ಜಾಸ್ತಿ. ಕಲ್ಲಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿಯವರು ಮಾತನಾಡಿ, ನಾವೆಲ್ಲರೂ ವೈಜ್ಞಾನಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದ್ದೇವೆ, ಆಂತರಿಕವಾಗಿ ಕುಬ್ಜರಾಗ್ತಾ ಇದ್ದೇವೆ. ಸೊಂದೆಯಿಂದ ಮನುಷ್ಯನ ಬದುಕು ಪ್ರಾರಂಭಗೊಂಡು ಸೊಂದೆಯಲ್ಲೇ ಅಂತ್ಯಗೊಳ್ಳುವ ನಿಟ್ಟಿನಲ್ಲಿ ಮಧ್ಯದಲ್ಲಿರುವ ಮನುಷ್ಯನ ಬದುಕಿನಲ್ಲಿ ಒಳ್ಳೆಯದನ್ನು ಮಾಡುವ ಮೂಲಕ ಸತ್ತ ಮೇಲೆಯೂ ಹೆಸರು ಉಳಿಸಿಕೊಳ್ಳುವಂತಹ ಕಾರ್ಯವನ್ನು ಮಾಡುವಂತೆ ಸಲಹೆ ನೀಡಿದರು. ಹಾಗೂ ಈ ಮೈದಾನದಲ್ಲಿರುವ ಕಟ್ಟಡವನ್ನು ಮೊದಲು ಸರಿಪಡಿಸಬೇಕು, ಜಾತ್ರೆಯಲ್ಲಿ ರಥ ಉತ್ಸವ ಇದ್ದರೆ ಒಳ್ಳೆಯದು ಎಂದರು. ಒಂದೆರಡು ಸೀಮೆ ಹಸುಗಳನ್ನು ಸಾಕ್ಕೊಂಡು ಯಾವ ಎಳೆದಾಡ್ಕೊಂಡು ಹೋಗ್ತಾ ಇದ್ದೆ. ವಿದ್ಯಾಭ್ಯಾಸದ ಕಡೆ ಹೆಚ್ಚಿನದಾಗಿ ಗಮನ ಕೊಟ್ಟು ಎಲ್ಲ ಸಾಫ್ಟ್ವೇರ್, ಹಾರ್ಡ್ವೇರ್ ಈ ಹೋಗಿ ಮನೆಗಳೆಲ್ಲ ಇವತ್ತು ವೃದ್ಧಾಶ್ರಮಗಳು ಆಗ್ತಾ ಇದೆ. ಯಾಕೆಂದರೆ ಅವರ ಮಕ್ಕಳು ದುಡಿಮೆ, ಹಣಕಾಸು ಬೇಕಾಗ್ತದೆ, ಬೇಸಾಯದಲ್ಲಿ ಅಷ್ಟೇನು ಉತ್ಪತ್ತಿ ಬರೋದಿಲ್ಲ ಅಂಥೇಳಿ ಎಲ್ಲ ಇಂಜಿನಿಯರು, ಡಾಕ್ಟ್ರು, ಲಾಯರು ಎಲ್ಲರೂ ಓದ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಪುನಃ ರೀಸೈಕಲ್ ಅಂತೇಳಿ ಇಂಜಿನಿಯರ್ ಕೆಲಸವನ್ನು ಬಿಟ್ಟು ಕೆಲವರೆಲ್ಲ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ, ಕೃಷಿಯಿಂದ ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದು. ವೈಜ್ಞಾನಿಕವಾಗಿ ಮುಂದುವರೆದು ಅದನ್ನು ಅಳವಡಿಸಿಕೊಂಡು ರೈತ ಇವತ್ತು ಬೆಳೆಯನ್ನು ಬೆಳೀತಾ ಇದ್ದಾರೆ. ಈ ಒಂದು ವಾರದಿಂದ ಸಿದ್ಧಗಂಗಾ ಮಠದಲ್ಲಿ ಜಾತ್ರಾ ಮಹೋತ್ಸವಗಳು ನಡೀತಾ ಇದೆ. ಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಧಾ ಈರೇಶ್ ಮಾತನಾಡಿ, ಜಾತ್ರೆಗಳಲ್ಲಿ ಎಲ್ಲ ಜಾತಿ ಧರ್ಮದವರು, ಬಡವ ಶ್ರೀಮಂತ ಭೇದ ಭಾವ ಇಲ್ಲದೆ ಎಲ್ಲರೂ ಸೇರುತ್ತಾರೆ.
ಇಂತಹ ಐಕ್ಯತೆಯಿಂದ ಸಾರುವ ಜಾತ್ರೆಯಿಂದ ಉಳಿಸಿಕೊಳ್ಳಲು ಮುಂದಿನ ಸಮಿತಿ ಸಹಕರಿಸಬೇಕಾಗಿದೆ. ಇಂದು ಅನೇಕ ಸವಾಲುಗಳ ನಡುವೆ ಅದ್ದೂರಿಯಾಗಿ ಜಾತ್ರೆ ಮುಕ್ತಾಯಗೊಂಡಿದೆ. 15 ದಿನ ಜಾತ್ರೆ ನಡೆಸುವುದು ಹರಸಾಹಸದ ಕೆಲಸ ಎಂದರು. ಅಂಗಡಿ ಮುಗ್ಗಟ್ಟವರು, ಪೊಲೀಸ್ ಅಧಿಕಾರಿಯವರು, ಪತ್ರಕರ್ತರು, ಆಶಾ ಕಾರ್ಯಕರ್ತೆಯವರು, ಮತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಹಾಗೂ ನಮ್ಮ ಆಪರೇಟ್ರು, ಮತ್ತು ನಮ್ಮ ಪಂಚಾಯತಿನ ಸಿಬ್ಬಂದಿ ವರ್ಗದವರು, ಲೈಬ್ರರಿ ವಸಂತರವರು ಹಾಗೂ ಇದುವರೆಗೂ ಸಹಕರಿಸಿದಂಥ ಸುತ್ತಮುತ್ತಲಿನ ಗ್ರಾಮಸ್ಥರು, ಸಾರ್ವಜನಿಕರು, ಬಂಧುಗಳು ತುಂಬ ಚೆನ್ನಾಗಿ ಸಹಕರಿಸಿದ್ದಾರೆ. ಹಾಗೂ ಇದೇ ರೀತಿ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಒತ್ತಡ ಕೊಟ್ಟು ನೀವು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು. ಹಾಗೆಯೇ ನಮ್ಮ ಸಲಹಾ ಸಮಿತಿಯ ಸದಸ್ಯರು, ನಮ್ಮ ಗ್ರಾಮ ಪಂಚಾಯತಿಯ ಆಡಳಿತ ಮಂಡಳಿಯವರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಜಾತ್ರಾ ಸಮಿತಿ ಅಧ್ಯಕ್ಷೆ ಚೈತ್ರ ವಹಿಸಿದರು. ಕಾರ್ಯದರ್ಶಿ ವಿನೀತ್ ಕುಮಾರ್, ದುಂಡಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭವಾನಿ ಗುರು, ನಿಡ್ತಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್, ಹಂಡ್ಲಿ ಗ್ರಾಮ ಪಂಚಾಯತ್ ಸದಸ್ಯ ವೀರೇಂದ್ರ ಕುಮಾರ್, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಕುಶಾಲಪ್ಪ, ಹಂಡ್ಲಿ ಪಿಡಿಒ ಆಂಜನಾದೇವಿ, ಹಂಡ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚಿದಾನಂದ, ಮಾಜಿ ಅಧ್ಯಕ್ಷ ಲಕ್ಷ್ಮ ಶೆಟ್ಟಿ, ಸುಮಂತ್, ಸಂದೀಪ್, ಈರಪ್ಪ, ಗ್ರಾಮ ಪಂಚಾಯತಿ ಸದಸ್ಯರು, ಜಾತ್ರಾ ಸಮಿತಿಯ ಪದಾಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅತ್ಯುತ್ತಮ ರಾಸುಗಳಿಗೆ ಬಹುಮಾನಗಳನ್ನು ನೀಡಲಾಯಿತು.